ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ನೀವಿಲ್ಲಿ ನೋಡ್ತಾ ಇರೋ ಫ್ಲವರ್ ಇದೆಯಲ್ಲ, ಇದನ್ನು ಹೇಗೆ ಮಾಡೋದು ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವ್ಯಾವ ಮೆಟೀರಿಯಲ್ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ತೊಗೊಂಡಿರುವಂಥದ್ದು ಒಂದು ನೈಲಾನ್ ಬ್ಲೌಸ್ ಪೀಸ್ ಮೆಟೀರಿಯಲ್. ನಿಮ್ಮ ಮನೇಲಿ ಯಾವುದಾದ್ರೂ ನೈಲಾನ್ ಮೆಟೀರಿಯಲ್ ಅವೈಲಬಲ್ ಇದ್ದರೆ ಅದನ್ನು ತೊಗೊಂಡು ನೀವು ಈಸಿಯಾಗಿ ಈ ಫ್ಲವರ್ನ ಮಾಡ್ಬೋದು. ಮತ್ತು ಗ್ರೀನ್ ಕಲರ್ ನಾನು ಲೀವ್ಸ್ಗೆ ಅಂತ ತೊಗೊಂಡಿದ್ದೀನಿ. ಮತ್ತು ಕಟ್ ಮಾಡ್ಕೊಳ್ಳೋದಕ್ಕೆ ಸೀಸರ್, ಅಳತೆ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ ಆ್ಯಂಡ್ ಪೆನ್ಸಿಲ್, ಮತ್ತು ಯಾವುದಾದ್ರೂ ಬೀಡ್ಸ್ ಆಗುತ್ತೆ. ನಿಮ್ಮ ಮನೇಲಿ ಯಾವ ಬೀಡ್ ಅವೈಲಬಲ್ ಇದೆಯೋ ಅದನ್ನು ತೊಗೊಳ್ಳಿ. ಆ ಬೀಡ್ಸ್ ಏನು ಕಾಣಲ್ಲ, ಒಳಗಡೆ ಹೋಗುತ್ತೆ. ಸೊ ಯಾವ ಕಲರ್ ಬೀಡ್ ಆದರೂ ಪರವಾಗಿಲ್ಲ. ಮತ್ತು ಆ ಪೆಟಲ್ಸ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ರಟ್ಟಲ್ಲಿ ಅಳತೆ ತೊಗೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಸ್ಟಿಚ್ ಮಾಡೋದಕ್ಕೆ ಸೂಜಿ ದಾರನೂ ಅಷ್ಟೇ ಯಾವ ಕಲರ್ ಆದರೂ ಪರವಾಗಿಲ್ಲ. ನಾನಿಲ್ಲಿ ಗ್ರೀನ್ ತೊಗೊಂಡಿದ್ದೀನಿ. ಮತ್ತು ಒಂದು ಕ್ಯಾಂಡಲ್, ಹಾಗೆ ಮ್ಯಾಚ್ ಸ್ಟಿಕ್. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ಲವರ್ ಮಾಡೋದಕ್ಕೆ ಅಂತ ಪಿಂಕ್ ಕಲರ್ದು ನೈಲಾನ್ ಮೆಟೀರಿಯಲ್ ತೊಗೊಂಡಿದ್ದೀವಲ್ಲ, ಅದನ್ನು ಫಸ್ಟ್ ನಾವು ನೆಲದ ಮೇಲೆ ಕ್ಲೀನಾಗಿ ಹಾಸ್ಕೊಬೇಕು. ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೀಟಾಗಿದ್ದರೆ ಅಂತ. ಮತ್ತು ನಾನಿಲ್ಲಿ ತೋರಿಸ್ತಾ ಇರೋದು ಪರ್ಪಲ್ ರೋಸ್ ಫ್ಲವರ್ ಇದೆ ನೋಡಿ. ಈ ಸೈಜ್ ಮಾಡೋದಕ್ಕೆ ಎಷ್ಟು ಪೆಟಲ್ಸ್ ಬೇಕು ಮತ್ತು ಯಾವ್ಯಾವ ಸೈಜ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನಾವು ರಟ್ಟಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಬಟ್ಟೆನಲ್ಲಿ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ನಾನು ಆಲ್ರೆಡಿ ರಟ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಫ್ಲವರ್ ಮಾಡೋದಕ್ಕೆ 4 ಥರ ಬೇರೆ ಬೇರೆ ಸೈಜ್ದು ಪೆಟಲ್ಸ್ಗಳು ಬೇಕು ನಮಗೆ. ಸೊ ಅದರಲ್ಲಿ ದೊಡ್ಡ ಸೈಜ್ ಪೆಟಲ್ ಇದೆಯಲ್ಲ, ಅದು 9 ಸೆಂಟಿಮೀಟರ್ದು ಸ್ಕ್ವೇರ್ ಪೀಸ್ನ ನಾವು ಕಟ್ ಮಾಡ್ಕೊಬೇಕು. 9 ಸೆಂಟಿಮೀಟರ್ ಅಂದರೆ 4 ಕಡೆನೂ 9 ಸೆಂಟಿಮೀಟ್ರ್ ಇರಬೇಕು. 9 ಸೆಂಟಿಮೀಟರ್ದು 3 ಸ್ಕ್ವೇರ್ಗಳು ಬೇಕಾಗುತ್ತೆ. ಮತ್ತು 7 ಸೆಂಟಿಮೀಟರ್ದು 4 ಪೀಸ್ಗಳು ಬೇಕಾಗುತ್ತೆ. ಮತ್ತು 5 ಸೆಂಟಿಮೀಟರ್ದು 4 ಪೀಸ್ಗಳು ಬೇಕಾಗುತ್ತೆ. ಮತ್ತು ಲಾಸ್ಟ್ ಕೊನೆಯದು ಅಂದರೆ ಚಿಕ್ಕದು 3.5 ಸೆಂಟಿಮೀಟರ್ದು 3 ಪೀಸ್ಗಳು ಬೇಕಾಗುತ್ತೆ. ಸೊ ಇನ್ನು ನಾವು ದೊಡ್ಡ ಫ್ಲವರ್ ಮಾಡಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಒಂದೊಂದು ಪೆಟಲ್ಸ್ಗಳನ್ನ ಎಕ್ಸ್ಟ್ರಾ ಮಾಡ್ಕೊಬೋದು. ಅಂದರೆ 9 ಸೆಂಟಿಮೀಟರ್ದು ನಾನು ಇಲ್ಲಿ 3 ಪೀಸ್ ತೊಗೊಂಡಿದ್ದೀನಿ. ನೀವು ಅದನ್ನು 4 ಮಾಡ್ಕೊಬೋದು. ಹಾಗೆ 7 ಸೆಂಟಿಮೀಟರ್ದು ನಾನು 4 ತೊಗೊಂಡಿದ್ದೀನಿ, ಅದನ್ನು 5 ಮಾಡ್ಕೊಬೋದು. ಹಾಗೆ ನೀವು ಒಂದೊಂದು ಸೈಜ್ದು ಒಂದೊಂದು ಪೆಟಲ್ಸ್ನ ಎಕ್ಸ್ಟ್ರಾ ಮಾಡಿಕೊಂಡ್ರೆ ದೊಡ್ಡ ಫ್ಲವರ್ ಆಗುತ್ತೆ. ಹಾಗೆ ಪೆಟಲ್ಸ್ದು ಸೈಜ್ ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಅಗಲ ಮಾಡ್ಕೊಬೇಕು ಅಂತ ಅಂದ್ರೂ ಮಾಡ್ಬೋದು. ನಾನಿಲ್ಲಿ 9 ಸೆಂಟಿಮೀಟರ್ 7 ಸೆಂಟಿಮೀಟರ್ ಅಂತ ಏನು ಹೇಳಿದ್ದೀನಲ್ಲ, ಅದನ್ನು ನೀವು ಬೇಕಾದರೆ 11 ಸೆಂಟಿಮೀಟರ್ 10 ಸೆಂಟಿಮೀಟರ್ ಈ ಥರ ಒಂದೊಂದು ಸೈಜ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕಟ್ ಮಾಡಿದ್ರೆ ಪೆಟಲ್ಸ್ಗಳು ಅಗಲ ಆಗುತ್ತೆ, ಫ್ಲವರ್ ಸ್ವಲ್ಪ ದೊಡ್ಡದಾಗೂ ಬರುತ್ತೆ. ಪ್ರತಿಯೊಂದು ಪೆಟಲ್ನು ನಾವು ಕಟ್ ಮಾಡಬೇಕಾದ್ರೆ ಸ್ಕೇಲ್ ಮತ್ತು ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡಿ ನಮ್ದು ಅಳತೆ ಏನಿದೆ 9 ಸೆಂಟಿಮೀಟರ್ 7 ಸೆಂಟಿಮೀಟರ್ ಅಂತ, ಅದನ್ನು ನಾವು ಅಳತೆ ಮಾಡ್ಕೊಂಡು ಕೂಡ ಪ್ರತಿಯೊಂದು ಪೆಟಲ್ಸ್ನೂ ಕಟ್ ಮಾಡ್ಬೋದು. ಆದರೆ ತುಂಬ ಸ್ಲೋ ಆಗುತ್ತೆ, ಲೇಟ್ ಆಗುತ್ತೆ. ಯಾಕಂದರೆ ಪ್ರತಿ ಸಲಿನೂ ನಾವು ಮೆಷರ್ಮೆಂಟ್ ತೊಗೊಬೇಕು, ಅಳತೆ ಮಾಡಿ ಕಟ್ ಮಾಡಬೇಕಲ್ಲ, ತುಂಬ ಸ್ಲೋ ಆಗುತ್ತೆ. ಅದ್ರ ಬದಲಿಗೆ ನಾವು ರಟ್ಟನ್ನ ಅಥವಾ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ಲ, ಅದನ್ನು ಒಂದ್ಸಲಿ ಮೆಷರ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಮತ್ತು ಅದೇ ಅಳತೆಗೆ ನಾವು ಎಲ್ಲ ಪೆಟಲ್ಸ್ನೂ ಕಟ್ ಮಾಡ್ಕೊಂಡು ಹೋಗ್ಬೋದು. ಅದು ತುಂಬ ಈಸಿ ಮತ್ತು ಬೇಗನೂ ಆಗುತ್ತೆ. ಸೊ ರಟ್ಟನ್ನು ಯೂಸ್ ಮಾಡಿ ಫಸ್ಟ್ ಕಟ್ ಮಾಡ್ಕೊಂಡು ಆಮೇಲೆ ಬಟ್ಟೆ ಮೇಲೆ ಅದೇ ಅಳತೆ ಕಟ್ ಮಾಡ್ಕೊಳ್ಳೋದು ಬೇಗ ಆಗುತ್ತೆ. ಸೊ ಈಗ ರಟ್ಟದು ಸೈಜ್ ಏನಿದೆ ಅದನ್ನು ಮಾರ್ಕ್ ಮಾಡಿ ಬಟ್ಟೆ ಮೇಲೆ ಎಲ್ಲ ಪೆಟಲ್ಸ್ಗೆ ಬೇಕಾಗುವಂಥ ಪೀಸಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ತಾ ಇರೋವಂಥ ಗ್ರೀನ್ ಕಲರ್ ಪೀಸು ಲೀಫ್ಗೆ ಅಂತ ಮಾಡ್ತಾ ಇರೋದು. ಅದು ಕೂಡ 9 ಸೆಂಟಿಮೀಟರಲ್ಲೇ ಮಾಡಿದ್ದೀನಿ.
ಮತ್ತು ಎಲ್ಲ ಸ್ಕ್ವೇರ್ ಪೀಸಸ್ ಏನಿದೆ ಸೈಜ್ ಬೈ ಸೈಜ್ ಒಂದೇ ಕಡೆ ಬರೋ ಥರ ನೀಟಾಗಿ ಜೋಡಿಸಿಟ್ಕೊಳ್ಳಿ. ಇದಾದಮೇಲೆ ನಾವು ಹೇಗೆ ಕಟ್ ಮಾಡಬೇಕು ಪೆಟಲ್ಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಕ್ವೇರ್ನ ಅರ್ಧ ಮಡ್ಚ್ಕೊಳ್ಳಿ ಮತ್ತು ಅದನ್ನು ಅರ್ಧ ಮಡ್ಚ್ಕೊಂಡು ಅದರಲ್ಲಿ ಟ್ರಯಾಂಗಲ್ ಶೇಪ್ ಬರೋ ಥರ ಮಧ್ಯಕ್ಕೆ ಕರೆಕ್ಟಾಗಿ ಮಡಚಿ ಯಾವುದು ಕಾರ್ನರ್ ಸೈಡ್ ಬರುತ್ತಲ್ಲ ಅದನ್ನು ನಾವು ಒಂದು ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡ್ಕೊಬೇಕು. ಕಟ್ ಮಾಡಿ ಅದನ್ನು ಓಪನ್ ಮಾಡಿ ನೋಡಿ ಆ ಸ್ಕ್ವೇರ್ ಪೀಸ್ನ ಈ ಥರ ಶೇಪ್ ಬರುತ್ತೆ. ಸೊ ಈ ಶೇಪಲ್ಲಿ ಎಲ್ಲ ಸ್ಕ್ವೇರ್ ಪೀಸಸ್ಸು ಕಟ್ ಆಗಬೇಕು. ಪ್ರತಿಯೊಂದು ಪೆಟಲ್ಸ್ ಮಾಡಬೇಕಾದ್ರೂ ಇದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ನೋಡಿ ಈ ಶೇಪಲ್ಲಿ ಪ್ರತಿಯೊಂದು ಸ್ಕ್ವೇರ್ ಪೀಸಸ್ಸನ್ನು ಪೆಟಲ್ಸ್ಗೋಸ್ಕರ ಕಟ್ ಮಾಡ್ಕೊಬೇಕು. ಈಗ ಪೆಟಲ್ಸ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕ್ಯಾಂಡಲ್ ತೊಗೊಳ್ಳಿ, ಕ್ಯಾಂಡಲ್ನ ಹಚ್ಕೊಳ್ಳಿ. ನಾವು ಕಟ್ ಮಾಡ್ಕೊಂಡಿರೋವಂಥ ಪೀಸ್ ಇದೆಯಲ್ಲ ಅದರಲ್ಲಿ ಕಾರ್ನರ್ ಸೈಡ್ ಏನಿದೆ ಆ ಎರಡನ್ನು ನಾವು ಜಾಯಿಂಟ್ ಮಾಡಿಬಿಟ್ಟು ಕ್ಯಾಂಡಲ್ ಹತ್ರ ಸ್ವಲ್ಪ ಸುಡಬೇಕು. ಅಂದರೆ ಆ ನೈಲಾನ್ ಕ್ಲಾತ್ ಆಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸ್ವಲ್ಪ ತುದಿನ ಸುಟ್ಟಂಗೆ ಮಾಡಿ ತಕ್ಷಣ ನಾವು ಅದನ್ನು ಬಿಗಿಯಾಗಿ ಪ್ರೆಸ್ ಮಾಡಿ ಹಿಡಿಬೇಕು. ಆಗ ಒಂದಕ್ಕೊಂದು ಪೀಸು ಜಾಯಿಂಟ್ ಆಗುತ್ತೆ. ಸೊ ಆ ಥರ 4 ಕಾರ್ನರಲ್ಲೂ ಮಾಡಿಕೊಂಡ್ರೆ ನಮಗೆ ಒಂದು ಪೆಟಲ್ ಶೇಪಲ್ಲಿ ಕ್ಲಾತ್ ರೆಡಿ ಆಗುತ್ತೆ. ನೋಡಿ ಹೇಗೆ ಅಂತ ಮಾಡೋದನ್ನು. ಈ ಫ್ಲವರ್ ಮಾಡೋದಕ್ಕೆ ನೈಲಾನ್ ಕ್ಲಾತ್ನೇ ತೊಗೊಬೇಕು, ಅಂದರೆ ಪಾಲಿಸ್ಟರ್ ಬ್ಲೌಸ್ ಪೀಸ್ ಆಗ್ಬೋದು ಅಥವಾ ಯಾವುದೇ ಮೆಟೀರಿಯಲ್ ಆಗ್ಬೋದು, ಅದನ್ನೇ ತೊಗೊಬೇಕು. ಕಾಟನ್ ತೊಗೊಂಡ್ರೆ ಆಗಲ್ಲ, ಯಾಕಂದರೆ ನಾವು ಈ ಥರ ಎಡ್ಜ್ನ ಸುಟ್ಬಿಟ್ಟು ನಾವು ಅಂಟ್ಸೋದಕ್ಕೆ ಏನು ಟ್ರೈ ಮಾಡ್ತೀವಲ್ಲ ಕಾಟನಲ್ಲಿ ಅದು ಆಗಲ್ಲ. ಸೊ ಪಾಲಿಸ್ಟರ್ ಅಥವಾ ನೈಲಾನ್ ಆದರೆ ಅದು ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ಮತ್ತು ಪೆಟಲ್ ಶೇಪ್ಗೆ ನೀಟಾಗಿ ಕೂರುತ್ತೆ. ಎಲ್ಲ ಪೀಸಸ್ನು ಈ ರೀತಿ ಎಡ್ಜ್ನ ಬಿಸಿ ಮಾಡಿ ಪ್ರೆಸ್ ಮಾಡಿ ಪೆಟಲ್ ಶೇಪಲ್ಲಿ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಫ್ಲವರ್ ಮಾಡೋದಕ್ಕೆ ಇನ್ನು 5 ನಿಮಿಷ ಸಾಕು. ಫ್ಲವರ್ನ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ಪೀಸಸ್ನು ರೆಡಿ ಮಾಡ್ಕೊಂಡಾದ್ಮೇಲೆ. ಈಗ ಎಲ್ಲ ಪೆಟಲ್ಸ್ ರೆಡಿಯಾಗಿದೆ. ಸೊ ಸೈಜ್ ಬೈ ಸೈಜ್ ಎಲ್ಲನೂ ಒಂದು ಕಡೆ ಬರೋ ಥರ ಜೋಡಿಸ್ಕೊಳ್ಳಿ. ಮತ್ತು ಫ್ಲವರ್ಗೆ ಹೇಗೆ ಪೋಣಿಸ್ಬೇಕು ಅಂತ ನೋಡಿ. ನಾವು ಒಂದು ದಾರಾನ ಒಂದು ಸ್ವಲ್ಪ ಸುಮಾರು ಉದ್ದದಷ್ಟು ತೊಗೊಂಡು ತುದಿಗೆ ಗಂಟು ಹಾಕ್ಕೊಳ್ಳಿ. ಅದಾದಮೇಲೆ ಫಸ್ಟ್ ನಾವು ಲೀಫ್ ತೊಗೊಬೇಕು. ಅದಾದಮೇಲೆ ದೊಡ್ಡ ಪೆಟಲ್ಸು ಸೈಜ್ ಬೈ ಸೈಜ್, ಲಾಸ್ಟಲ್ಲಿ ನಾವು ಚಿಕ್ಕ ಪೆಟಲ್ನ ಪೋಣಿಸ್ಬೇಕು. ಸೊ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಥರ ಸೂಜಿನ ಅದಕ್ಕೆ ಚುಚ್ಕೊಳ್ಳಿ. ಮತ್ತು ಸೂಜಿ ನಿಮ್ಮ ಒಂದು ಕೈಯಲ್ಲಿ ಹಾಗೆ ಇರಲಿ, ಅಂದರೆ ತುದಿಗೆ ಬಟ್ಟೆ ಬರೋ ಥರ ಮಾಡ್ಕೊಬೇಡಿ. ಸೂಜಿನ ಇಟ್ಕೊಂಡೇ ಪೆಟಲ್ನ ಮೇಲ್ಗಡೆ ಪೋಣಿಸ್ಕೊತ ಹೋಗಿ. ಸೊ ಪೋಣಿಸ್ಬೇಕಾದ್ರೆ ನಾವು ಒಂದೇ ಸೈಡು ಆ ತುದಿ ಇದೆಯಲ್ಲ ಅದನ್ನು ಬರೋ ರೀತಿ ಪೋಣಿಸಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ 2 ತುದಿ ಮಧ್ಯದಲ್ಲಿ ಇನ್ನೊಂದು ಪೆಟಲ್ ಬರೋ ರೀತಿ ಪೋಣಿಸಿ. ಮತ್ತು ಪೆಟಲ್ದು ಮಧ್ಯ ಭಾಗಕ್ಕೆ ಕರೆಕ್ಟಾಗಿ ಸೂಜಿ ಬರೋ ಥರ ಚುಚ್ಕೊಂಡು ಪೋಣಿಸ್ಕೊತ ಹೋಗೋದು. ಫಸ್ಟ್ ದೊಡ್ಡ ಪೆಟಲ್ಸ್ಗಳು, ಅದಾದಮೇಲೆ ಲಾಸ್ಟಲ್ಲಿ ಚಿಕ್ಕ ಪೆಟಲ್ಸ್ನ ಪೋಣಿಸ್ಕೊತ ಹೋಗಿ. ಅಂದರೆ ಫ್ಲವರ್ ಹೇಗಿರುತ್ತೆ ನೀವು ನೋಡಿರ್ತೀರಲ್ಲ, ಅಗಲ ಆಚೆ ಇರೋವಂಥ ಪೆಟಲ್ಗಳು, ಅದಾದಮೇಲೆ ಒಳಗಡೆ ಸಣ್ಣ ಪೆಟಲ್ಸ್ಗಳು.
ಸೊ ಅದೇ ರೀತಿ ಪೋಣಿಸ್ಕೊತ ಹೋಗೋದು. ಎಲ್ಲ ಪೆಟಲ್ಸ್ನು ಪೋಣಿಸಿದಾದ್ಮೇಲೆ ಸೂಜಿನ ಆಚೆ ಎಳೆದು ನಾವು ತೊಗೊಂಡಿರುವಂಥ ಬೀಡಲ್ಲಿ ಒಂದು ಬೀಡನ್ನ ಹಾಕಿದ್ರೆ ಸಾಕು. ಸೂಜಿಗೆ ಪೋಣಿಸ್ಕೊಂಡು ಅದನ್ನು ನಾವು ಆ ಫ್ಲವರ್ದು ಕೊನೆ ಪೆಟಲ್ ಅಂದರೆ ಚಿಕ್ಕ ಪೆಟಲ್ ಏನಿರುತ್ತೆ ಅದರ ಮಧ್ಯಕ್ಕೆ ಬರೋ ರೀತಿ ಹಾಕಿ ಅದ್ರ ಪಕ್ಕದಲ್ಲೇ ಚುಚ್ಚಿ ಕೊನೆ ಲೀಫ್ದು ಪೆಟಲ್ ಏನಿದೆ ಅಂದರೆ ಗ್ರೀನ್ ಕಲರ್ದು ಪೀಸ್ ಏನಿದೆ ಅಲ್ಲಿ ಬರೋ ರೀತಿ ದಾರಾನ ಎಳೀರಿ. ಅಂದರೆ ತುಂಬ ಟೈಟಾಗಿ ಎಳೆದಷ್ಟು ಎಲ್ಲ ಪೆಟಲ್ಸು ನೀಟಾಗಿ ಕೂರುತ್ತೆ. ಸೊ ಟೈಟಾಗಿ ಎಳೆದು ಲಾಸ್ಟಲ್ಲಿ ನಾವು ಗಂಟು ಹಾಕಬೇಕು. ಒಂದು 3ರಿಂದ 4 ಗಂಟುಗಳನ್ನ ಹಾಕ್ಕೊಳ್ಳಿ. ಯಾಕಂದರೆ ಟೈಟಾಗಿ ಕೂರಿದಷ್ಟು ಒಂದೊಂದು ಪೆಟಲೂ ನೀಟಾಗಿ ಟೈಟಾಗಿ ಕೂರುತ್ತೆ. ಈ ಗಂಟನ್ನ ಹಾಕ್ಕೊಂಡಿದ್ದಾದಮೇಲೆ ಸೂಜಿನ ಕಟ್ ಮಾಡ್ಕೊಳ್ಳಿ. ಮತ್ತು 2 ದಾರನೂ ಸೇರಿಸಿ ತುದಿಯಲ್ಲಿ ಒಂದು 3ರಿಂದ 4 ಗಂಟುಗಳನ್ನ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಇದನ್ನು ದೇವ್ರ ಫೋಟೋಗೆ ಹೂವು ಇಡಬೇಕಾದ್ರೆ ಅಥವಾ ದೇವ್ರ ಮನೆ ಬಾಗಿಲಿಗೆ ಮೊಳೆಗೆ ನಾವು ಹೂವನ್ನು ಸಿಗಿಸ್ಬೇಕಾದ್ರೆ ತುಂಬ ನೀಟಾಗಿ ಕೂರುತ್ತೆ. ಸೊ ಈಗ ರೋಸ್ ರೆಡಿಯಾಗಿದೆ. ಮನೇಲೆಲ್ಲರೂ ಟ್ರೈ ಮಾಡಿ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.